55 ವರ್ಷದ ಒಡನಾಟ 72ನೇ ಇಸ್ವಿಯಿಂದ ಹಿಡಿದು ಜನತಾ ಪರಿವಾರ ಅಲ್ಲ, ಬಟ್ ದೇವೇಗೌಡರ ಕುಟುಂಬದ ಪರಿವಾರದ ಸದಸ್ಯನಾಗಿದ್ದು ನಾನು. ಆ ತಾಯಿ ಅನ್ನಪೂರ್ಣೇಶ್ವರಿ ಅವ್ರ MLA ಇರಲಿಲ್ಲ, MP ಇರಲಿಲ್ಲ, ಮುಖ್ಯಮಂತ್ರಿ ಇರಲಿಲ್ಲ. ಆದರೆ ಅವ್ರ ಅಂತಿಮ ಯಾತ್ರೆ ಯಾವ ರೀತಿ ನಡೀತಾ ಇದೆ ಅನ್ನಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ಏನು? ಕಾರಣ ಆ ತಾಯಿಯಲ್ಲಿದ್ದಂಥ ಸ್ವಭಾವ. ಯಾರೇ ಮನೆ ಹೋಗಲಿ ಊಟ ಮಾಡಲಾರ್ದೆ ಕಳಿಸ್ತಿರ್ಲಿಲ್ಲ. ಹೊಳನರಸೀಪುರದಿಂದ ಹಿಡಿದು ಬಸವನಗುಡಿ ಮನೆಯಿಂದ ಹಿಡಿದು ಮುಖ್ಯಮಂತ್ರಿ ಮನೆಯಿಂದ ಹಿಡಿದು ಪ್ರಧಾನಮಂತ್ರಿ ಮನೆವರೆಗೂ ಕೂಡ ಆ ತಾಯಿಯ ಸಾರಥ್ಯ ಇತ್ತು ದೇವೇಗೌಡರ ಜೊತೆ. ಪದೇ ಪದೇ, ಯಾಕಂದ್ರೆ ನಿಮಗೆ ಗೊತ್ತಿದೆ, ದೇವೇಗೌಡರ ಜೊತೆಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಕನಿಷ್ಠ 18 ಗಂಟೆ ಅವ್ರ ಜೊತೆಲಿ ಇರ್ತಿದ್ದೆ ನಾನು. ನನಗೆ ಅಮ್ಮವ್ರು ಫೋನ್ ಮಾಡೋರು, ಏನಾದರೂ ತಿಂದ್ರ ಗೌಡ್ರು, ಏನಾದರೂ ಕುಡಿದ್ರ, ಏನಾದರೂ ಕುಡಿಸಿ, ಏನಾದರೂ ತಿನ್ನಿಸಿ, ಸ್ವಲ್ಪ ಮಲಿಕು ಅಂತೇಳಿ ಗಂಡನ ಬಗ್ಗೆ ಇಷ್ಟು ಚಿಂತೆ ಮಾಡ್ತಿದ್ದಂಥ ಒಂದು ಧರ್ಮಪತ್ನಿ. ಪದೇ ಪದೇ ಹೇಳೋರು ಅವ್ರು, ನಾನು ಯಾವತ್ತೋದ್ರೂ ಮುತ್ತೈದೆಯಾಗಿ ಹೋಗ್ಬೇಕು ಅಂತ. ದೇವರು ಅವರ ಆಸೆ ಇವತ್ತು ಅದನ್ನೇ ಆಯಿತು. ನನಗಿರ್ತಕ್ಕಂಥ ಚಿಂತೆ ದೇವೇಗೌಡರ ಆರೋಗ್ಯ. ಯಾಕಂದರೆ ಚೆನ್ನಮ್ಮನವರಿಂದ ದೇವೇಗೌಡರು ಒಂದು ದಿವಸ ಕಳೆಯೋದು ಭಾರಿ ಕಷ್ಟ. ಅಂಥದ್ರಲ್ಲಿ ದೇವೇಗೌಡರಿಗೆ ಆರೋಗ್ಯ ನೀಡಲಿ. ಮತ್ತು ಏನು ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ಅವರೆಲ್ಲ ಬೆಳವಣಿಗೆಗೆ ಚೆನ್ನಮ್ಮನವರ ಮಾರ್ಗದರ್ಶನ, ಚೆನ್ನಮ್ಮನವರ ಪ್ರೀತಿ, ಅವ್ರ ದೇವರು ಪೂಜೆ. 18 ಗಂಟೆ ಪೂಜೆ ಮಾಡೋಣ ಅಮ್ಮ, ಉಪವಾಸ. ಯಾವ ಊರಿಗೆ ಹೋದ್ರೂ ದೇವಸ್ಥಾನ, ಡೆಲ್ಲಿ ಹೋದ್ರೆ ಅಲ್ಲಿ ದೇವಸ್ಥಾನ, ಬೆಂಗಳೂರಿನಾಗಿದ್ದಾಗ ದೇವಸ್ಥಾನ. ಇವತ್ತು ಆ ಮಾತಾಯಿನ ನಾವು ಕಳ್ಕೊಂಡಿದ್ದೇವೆ. ನನಗೆ ಯಾವತ್ತು ನಾನು ತಮಾಷೆಗೆ ಹೇಳ್ತಿದ್ದೆ, ಅಮ್ಮ ನಿಮಗೂ ಒಂದ್ಸಲ ಯಾವುದಾದ್ರೂ ಎಲೆಕ್ಷನ್ ನಿಲ್ಲಿಸ್ಬೇಕು ನಾನು. ಬಿಡ್ತು ಅನ್ನಿ, ಏನು ನೀವು ತಮಾಷೆ ಮಾಡ್ತಾ ಇದ್ದೀರಿ ಅಂತ. ಯಾವತ್ತು ನೀವು ನೋಡಿದಿರಿ ಅವ್ರ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆ, ಅವ್ರ ಮೈ ಮೇಲೆ ಬಂಗಾರ 10 kg ಬೇಕಾದ್ರೆ ಹಾಕ್ಬೋದಾಗಿತ್ತು ಅವರು. ಅಂಥ ಪವರ್ಫುಲ್ಲು ಮಗ. ಗಂಡಿದ್ರು ಕೂಡ ಸ್ವಾಸ್ತಿಕವಾದಂಥ ಆಹಾರ, ಸರಳವಾದಂಥ ಜೀವನ. ಅದರಲ್ಲೇ ಆ ಅಮ್ಮ 85 ವಯಸ್ಸು ಇವತ್ತು ಸಾಯಿಸ್ಕೊಂಡು ಬಂದಿದೆ. ಅವರ ಅಂತಿಮ ಯಾತ್ರೆ ಇವತ್ತು ಬೆಂಗಳೂರಿಂದ ನಾಳೆ ಹೊಳೆನರಸೀಪುರಕ್ಕೆ ಹೋಗ್ತಾ ಇದ್ದಾರೆ. ದೇವೇಗೌಡರಿಗೆ, ಕುಮಾರಸ್ವಾಮಿಗೆ, ರೇವಣ್ಣನಿಗೆ, ಬಾಲಕೃಷ್ಣ, ರಮೇಶ, ನಮ್ಮ ಅನಸೂಯ, ಜಯಲಕ್ಷ್ಮಿ, ಶೈಲಜಾ, ಇವರೆಲ್ಲರಿಗೂ ದೇವರು ದುಃಖ ತಡ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ. ಡಾಕ್ಟರ್ ಮಂಜುನಾಥ್ರವರು ಕೂಡ ಭಾರಿ ಸೇವೆ ಮಾಡಿದರು ಅವ್ರ ಕಾಯಿಲೆಯಲ್ಲಿದ್ದಾಗ. ದೇವೇಗೌಡರ ಬಗ್ಗೆ, ಆರೋಗ್ಯದ ಬಗ್ಗೆನೂ ಕೂಡ ಡಾಕ್ಟರ್ ಮಂಜುನಾಥ್ ಅವರು 24 hours ಅವ್ರನ್ನ ಮನೆಯಲ್ಲೇ ಇಟ್ಕೊಂಡು ಅವರು ಸೇವೆ ಮಾಡ್ಕೊಂಡು ಬಂದರು. ಇವತ್ತದ್ದೆಲ್ಲ ನಾನು ಕಣ್ಣಾರು ಕಂಡಿದ್ದೇನೆ. ವಿವರಿಸೋದಕ್ಕೆ ಶಬ್ದವಿಲ್ಲ. ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ಇದೇ ನನ್ನ ಭಗವಂತನಲ್ಲಿ ಪ್ರಾರ್ಥನೆ.